ಒಂದೆರಡು ರೌಂಡ್ ಬಂದರೆ ಸುಸ್ಕೊಂಬಿಟ್ಟ ಆಗಲೇ ಮನಸ್ಸಿಗೆ. ನಂಗೆ ಗೊತ್ತಿಲ್ಲ ನಾನು ಈ ಸ್ಥಾನದಲ್ಲಿ ಇಲ್ಲಿ ಬಂದು ಹಿಂಗೆ ನಿಂತಿರ್ತೀನಿ ಅಂತ. ಅಷ್ಟು ಲವ್, ಅಷ್ಟು ಅಫೆಕ್ಷನ್ ಬರುತ್ತಾ ಮಕ್ಕಳ ಮೇಲೆ. ನಂಗೆ ಇದೆಲ್ಲ ಹೊಸದು. ಕಳ್ಳಿ ವಾ, ಇದು ರೆಸಿಪಿ ಪ್ರೋಮೋ ಬಾಸ್ಕೆಟಲ್ಲಿ ಹಾಕ್ತೀಯಾ? ತೊಗೊಳ್ಳಿ, ಅದಕ್ಕೆ ತಂದೆ ನಾನು. ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಅಮ್ಮ. ಗಾಯ್ಸ್ 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 ನೋಡಿ ಗಾಯ್ಸ್, ಕೂಡ್ಲಿ ಹೇಳು. ಓಲ್ಡ್ ಪ್ರತೀಕ್ ಮತ್ತೆ ನ್ಯೂ ಪ್ರತೀಕ್ನ. ಹೌದಾ? ಅಮೇಝಿಂಗ್ ನಾವು. ಯು ಆರ್ ಅಮೇಝಿಂಗ್ ನಾವು. ಅದನ್ನು ಅವಳು ಚಾನಲ್ ಹೋಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಲೋಷನ್ ಹಚ್ತಾ ಇದ್ದಾರೆ ಅವ್ರ ಅಜ್ಜಿ ಈಗ. ಅಯ್ಯಮ್ಮ, ಅದು ಲೋಷನ್ ಬಟ್ಟೆನ ಅವನು ಕ್ಲೀನ್ ಮಾಡ್ಕೊಂಡ್ಬಿಡ್ತಾವನೆ. ಕೂತು 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 ಇಲ್ಲಿ ಕೂತ್ಕೋ. ಮರ್ತೋದ. ಇಷ್ಟಕ್ಕೆ ಸುಸ್ತಾಗೋಯ್ತ ಮಗನೇ? ಈಗ ಅಷ್ಟಕ್ಕೆ ಒಂದೆರಡು ರೌಂಡ್ ಬಂದರೆ ಸುಸ್ಕೊಂಬಿಟ್ಟ ಆಗಲೇ. ಗಾಯ್ಸ್, ಅವನ್ನ ಬಿಟ್ಬಿಟ್ಟು ಬರೋಷ್ಟೊಳಗೆ ಸಾಕಾಗೋಗಿತ್ತು. ಅಂದರೆ ಹಂಗಲ್ಲ, ಮನಸ್ಸಿಗೆ. ನಂಗೆ ಗೊತ್ತಿಲ್ಲ ನಾನು ಈ ಸ್ಥಾನದಲ್ಲಿ ಇಲ್ಲಿ ಬಂದು ಹಿಂಗೆ ನಿಂತಿರ್ತೀನಿ ಅಂತ. ಅಷ್ಟು ಲವ್, ಅಷ್ಟು ಅಫೆಕ್ಷನ್ ಬರುತ್ತಾ ಮಕ್ಕಳ ಮೇಲೆ. ನಂಗೆ ಇದೆಲ್ಲ ಹೊಸದು. ಅವನ್ನ ಬಿಟ್ಟು ಬರ್ಬೇಕಾದ್ರೆ ಈ ಹುಷಾರು ತಪ್ಪಿದ್ದಾಗ ಅವನು ನಾನು ಕೇಳ್ತಾನೆ ಪಪ್ಪ ಪಪ್ಪ ಅಂತ. ಕಷ್ಟ, ಹೆವಿ ಕಷ್ಟ. ಆ ಕಡೆ ಅಮ್ಮಯ್ಯ ಬಂದ್ಬಿಟ್ರೆ ಅನ್ನೋ ಭಯ, ಈ ಕಡೆ ಮಗ ಮಿಸ್ ಮಾಡ್ಕೊತಾನೆ. ನಾನು ಒಬ್ಬನೇ ಇದ್ದೀನಿ, ಅವನಿಗೆ ಆಚೆ ಸುತ್ತಾಡಬೇಕು ಅನ್ನೋ ಆಸೆ. ನಾನೀಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಕಳ್ಳಿ ಕಳ್ಳ ಕಳ್ಳ ಕಳ್ಳ. ಏನು 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 ನಿಮಗೋಸ್ಕರ ನಾನೇನೋ ಮಾಡಿದ್ದೀನಿ. ವಾ, ಇದು ರೆಸಿಪಿ ಪ್ರೋಮೋ ಬಾಸ್ಕೆಟಲ್ಲಿ ಹಾಕ್ತೀಯಾ? ತೊಗೊಳ್ಳಿ, ಅದಕ್ಕೆ ತಂದೆ ನಾನು. ಥ್ಯಾಂಕ್ ಯು. ಓಕೆ ಗಾಯ್ಸ್, ಸಮಯ ಇವಾಗ 12:15. ಪ್ರೋಟೀನ್ ಶೇಕ್ ಕೊಡ್ತಿರೋದಷ್ಟೇ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಈಗ ನಾವು ನಮ್ಮ ಕೆಲಸಗಳಿಗೆ ತೊಡಗಿಸಿಕೊಳ್ಳುವ ಸಮಯ ಹತ್ತಿರ ಬಂದಿದೆ. ಆ್ಯಂಡ್ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಆ್ಯಂಡ್ ಮೌಲ್ಯ ನಿಮಗೋಸ್ಕರ ಇನ್ನೊಂದು ಅಡುಗೆ ಮಾಡ್ತಾಳಂತೆ. ಅಡುಗೆ ಮಾಡಾದ್ಮೇಲೆ ಅವಳು ನಾನು ನೋಡ್ಕೊಂಬರಕ್ಕೆ ಹೊರಡ್ತಾಳೆ. ಹಲೋ ಪಾಪ. ಸೊ ಇವತ್ತಿಂದೇನು ಪ್ಲಾನ್ ಹಂಗಿದ್ರೆ? ಓಕೆ, ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಪಾಪ?
ಏನು ಮಾಡಿದ್ದೆ ಪ್ರಿಪೇರ್? ನಾನು ಡ್ಯಾಡ್ ಫುಡ್ ಏನು ಮಾಡಿದಾರಂತೆ. ವಾ ಸೂಪರ್. ಆ್ಯಂಡ್ ಎಗ್ಗು ವೆಜೀಸ್. ವಾವ್, ನೋಡಿ 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 ಹೀಗೆ ನ್ಯೂಟ್ರಿಷನ್ನ ಆನವಾಗ್ಬಿಟ್ಟಿದ್ದೇವೆ ನಾವು. ಸಾಕು ಊಟ ತಂದು ಹಾಕ್ತೀವಿ ಆಮೇಲೆ. ಹಾಂ, ಶುರುವಾಗಿ ಇಲ್ಲಿ ಮುಟ್ಟಾಗೆ ಇದು. ಥ್ಯಾಂಕ್ ಯು. 1 2 3 4 ಹೆಲ್ದಿ ಬಡ ಬಡ. ಥ್ಯಾಂಕ್ ಯು ಸೋ ಮಚ್ ಪಾಪ. ಓ, ಇದು ಎಸ್ದಿಲ್ವಾ ಇದನ್ನ? ಹಾಂ, ಎಲ್ಲಿ ತೆರೆ ಎತ್ತಿಕ್ಕಿದೆ ಹೊಸ ತರಿಸ್ತಾ? ಏ ಪಾಪ, ಇನ್ನು ಎಸ್ದಿದೆ ಅಲ್ವಾ ನೀನು? ಎಸ್ದಿಲ್ಲ ಕಣವ ಪಾಪ, ಆಂಟಿಗೆ ಫುಲ್ ಫ್ರಿಡ್ಜ್ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಸ್ಬಿಟ್ಟವ್ರಾ? ಅವ್ರಿಗೂ ಗೊತ್ತಿಲ್ಲ ಅದ್ರಲ್ಲಿ ಇದೆಯಾ ಏನು ಅಂತ. ಎಲ್ಲ ಬಿಸಾಕಿ ಅಂತ ಅಂದೆ ನಾನು. ಎಲ್ಲ ಬಿಸಾಕ್ಬಿಟ್ರು, ಎಲ್ಲ ಬಿಸಾಕಿ ಅಂದೇ ಬಿಸಾಕ್ಬಿಟ್ರು. ನಾನು ಇದು ತಂದು ಈ 2-3 ದಿನ ಸ್ಟ್ರೇಟ್ ನಾನು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಅವಳೇನು ಮಹಾನ್ ತಾಯಿ ಎಲ್ಲ ಕ್ಲೀನ್ ಮಾಡಿ ಬಿಸಾಕ್ಬಿಟ್ಟವಳೆ ಪಾಪ. ಇನ್ನೊಂಚೂರು ಹಾಕಿ ಸಾಕಾ? ನಾನು ತಂದೆ 280 ರೂಪಾಯಿ ಅದು. ಹಾಂ, ರೀಪೇಯು ಇಷ್ಟೊಂದು ಆ್ಯಟಿಟ್ಯೂಡು. ಅಮ್ಮ, ಹೊಟ್ಟೆ ಹೊರ್ಕೊಳ್ಳೋದನ್ನ ಅಪ್ಪಟ್ ನಾವು ಹೊಟ್ಟೆ ಹೊರ್ಕೊಳ್ಳೋದನ್ನ ಹೊಟ್ಟೆ ಹೊರ್ಕೊತಾ ಇದ್ವಿ. ಹೊಟ್ಟೆ ಹೊರ್ಕೊಂಬಾರ್ದು ಹಂಗಾರೆ ನಾವು ತಿಮ್ಮೇಶ. ಹಂಗಾದ್ರೆ ಶೇಡ್ಸ್ನ ಅಷ್ಟು ಪ್ರೀತಿಯಿಂದ ಕೊಡ್ಸಿದ್ನಲ್ವಾ, ಏನು ಕಳ್ದಾಕೊಂಡ್ರಿ? ಎಲ್ಲಿ ಕಳ್ದಾಕೊಂಡೆ? ನಿಂಗೆ ಸಿಕ್ಕೈತೆ ನಂಗೆ ಗೊತ್ತು. ಬಾ ಕೊಡು. ಎಷ್ಟ್ರಿ ನಾಟಕ ಮಾಡ್ತೀರಾ ಪ್ರತೀಕ್? ನಿಂಗೆ ಸಿಕ್ಕಿಲ್ವಾ? ಮತ್ತೆ ಯಾಕೆ ಹಿಂಗೆ ನೆನ್ಸ್ಕೊಂಡೆ? ಏನು ನೆನ್ಸ್ಕೊಂಡೆ ಇವಾಗ ಅದನ್ನ? ಈಗ ಏನಕ್ಕೆ? ದಟ್ಸ್ ಡನ್ ಬೈ ಮಿಸ್ಟೇಕ್. ಯಾರೋ ಏನೋ ಎತ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ನೀವೇನು ಮಾಡೋಕ್ಕಾಗತ್ತೆ? ನಾನೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಕೇಳಿಲ್ಲ ನಿಮ್ಮನ್ನ. ಈಗ ಕೇಳಿಲ್ವಾ ನೀನು? ಸತಿ ಈಗ ನೀ ಹೇಳ್ದೆ ಗೊತ್ತಾ? ಈ ಥರ ಮುಂಚೆ ಸತಿ ಹೇಳಿದ್ಯಾ ನನಗೆ ನೀನು? ಸರಿ, 2 ಸರಿ ಹೇಳಿದ್ಯಾ ತಾನೇ? ನೀನು ಹೇಳಿದ್ಯಾ ಹೇಳಿಲ್ವಾ? ಆಕ್ಷನ್ ರಿಯಾಕ್ಷನ್ ಕೊಟ್ಟೆ ಅಲ್ವಾ? ಹೇಳೋ ವಿಧಾನ ಬೇರೆ ಪಾಪ. ಅದನ್ನ ಕಳೆದೋಗ್ಬಿಟ್ಟಿದೆ. ನಾನು ಯಾವ ವಿಧಾನದಲ್ಲಿ ಹೇಳ್ದೆ? ಅಲ್ಲ, ಅದು ಹರ್ಟ್ ಆಗುತ್ತಲ್ವಾ, ಅದು ಇದಾಗೋಯ್ತಾರೆ. ಎಷ್ಟೊಂದು ಮೆಮೊರೀಸ್ ಇತ್ತು ಅಂತ ನಾನು ಹೇಳಿದೆ ಅಷ್ಟೇ. ಅದೇ ನಾನು ಹಂಗೆ ಹೇಳಿದ್ದು ಅಷ್ಟೇ. ಹಂಗೆ ಹೇಳಲ್ಲ. ಸರಿ ಆಯ್ತು, ನೀನೇ ಸರಿ. ನೀವೇ ಸರಿ ಅಂತ ಅಲ್ಲ. ಐ ಆಮ್ ವೇಟಿಂಗ್ ನೀವು ಇವಾಗ ಟೇಸ್ಟ್ ಮಾಡೋಕ್ಕೆ. ಶುರುವಾಗಿದೆ ಅಂತ ಗೊತ್ತು. ಗುಡ್. ನಾನು ಚೆಕ್ ಮಾಡ್ತಿದ್ದೀನಿ ಎಷ್ಟು ದಿನ ನೀವು ಅದನ್ನ ಇಟ್ಕೊಬೋದು ಅಂತ. ಹೇಳ್ಬಿಟ್ಟಿದ್ಯಾ? ಸ್ಟಾರ್ಟಿಂಗ್ ಏನೋ ಜರ್ಕ್ ಆಯ್ತಲ್ಲ, ಏನದು ಜರ್ಕು? ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹನಿ, ಸಮ್ ಸ್ವೀಟ್. ಅದು ಫ್ರೂಟಲ್ಲೇ ಇದೆ. ದಟ್ ಈಸ್ ಮೋರ್ ದ್ಯಾನ್ ಎನಫ್. ಅದು ನಿನ್ನ ಜರ್ಕು ಕೇಳಿದೆ, ನಾನು ಜರ್ಕ್ ಕೇಳಿದೆ. ನೀನು ಜರ್ಕೋದು ಅಂತ ನನಗೆ ಆನ್ಸರ್ ಬೇಕಾಗಿಲ್ಲ. ಓಕೆ, ಐ ರೆಸ್ಪೆಕ್ಟ್ ದ್ಯಾಟ್. ಅಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಐ ಜಸ್ಟ್ ಚೇಂಜ್ ಅದನ್ನು, ಅದಕ್ಕೋಸ್ಕರ ಕೇಳ್ತಾ ಇದೆ. ಇಷ್ಟ ಆಯಿತು. ಓಕೆ, ಸೂಪರ್ ಆಗಿದೆ ಗೈಸ್. ನನಗೆ ಸ್ವಲ್ಪ ಏನೋ ಫ್ಲೇವರ್ ಬೇಕಾಗಿತ್ತು ಅನ್ನಿಸ್ತು. ಅಂದರೆ ಈ ಕಡೆ ಸಾಲ್ಟ್ ಸೈಡ್ ಇದು ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದು ಸೇಮ್ ತಿಂದೆ ಕಣವ ಈಗ ತಾನೆ. ಸಾಲ್ಟ್ ಆ್ಯಡ್ ಮಾಡಿಬಿಟ್ರೆ ಮೊಸರಿಗೆ ಚೆನ್ನಾಗಿರಲ್ಲ. ಸ್ವೀಟ್ ಸೈಡು, ಸ್ವೀಟ್ ಸೈಡ್ಗೆ ಅದು ಆರೆಂಜ್ ನೀವಿನ್ನೂ ಹಾಕಿಲ್ಲ ಬಾಯಿಗೆ. ಉಪ್ಪು ಹಾಕ್ಬಿಟ್ಟು ಸ್ವೀಟ್ ಇದು ಫ್ರೂಟ್ಸ್ ಹಾಕ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಚೆನ್ನಾಗೇ ಇರಲ್ಲ. You getting me? Just saying you love it. Bye-bye. Hello. Hello. Hello.
ಹಲೋ ಅಮ್ಮ ಮೈ ಗೋಲ್ಡಿ ನನ್ನ ಗೋಲ್ಡನ್ ಸ್ಮೈಲ್ ಹಲೋ ಪಾಪ ಲವ್ಸ್ ಯು ಪಾಪ ಲವ್ಸ್ ಯು ಅಯ್ಯೋ ನನ್ನ ಮುದ್ದು ಅಯ್ಯೋ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಮೇಡಮ್ ಅವರು ಈ ಡ್ರೆಸ್ಸಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಪೂಜೆ ಮಾಡೋ ಹುಟ್ಟ ಹಾಂ ಅವಾಗ ಮೌಲ್ಯ ಅಟ್ಲೀಸ್ಟ್ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಅಮ್ಮ ಮೇಯ ಕೆಮ್ತಾ ಇದ್ದಾಳೆ. ಆ್ಯಂಡ್ ಇದು ಏನು ಚಿಕನ್ ಇದು ಅಂದೆ ಆಗಲೇ ಮಲೈ ಚಿಕನ್ನ ಈಗಲೇ ಹೇರ್ ಫ್ರೈಯಲ್ಲಿ ಇಟ್ಬಿಡು ನಮ್ಮ ಅಮ್ಮಗೆ ತೊಗೊಂಡೋಗ್ಬೇಕು ಅಂತ ಇದ್ದಾಳೆ. ಮೌಲ್ಯ ಸಖತ್ತಾಗಿ ಕಾಣಿಸ್ತಾ ಇದೆ ಕಣೆ. ಇನ್ನೊಂದೇ ನೋಡು ಒಂದು ಒಳ್ಳೆ ಇದು ಎಕ್ಸ್ಪ್ರೆಷನ್ ಮಾಡೋಂಗೆ ರೀ 3, 2, 1 ಆ್ಯಕ್ಷನ್. ಅಯ್ಯೋ ಹೋಗಿದ್ದೀರಾ ಪಾಪ ನೀವು. ಎಷ್ಟು ನಿಮಿಷ ಇಡಬೇಕು? ಕೂಡ್ಲಿ ಹೇಳು. ಇಲ್ಲಿ 195 ಡಿಗ್ರಿ ತೋರಿಸ್ಬಿಟ್ಟೆ. ಆಯ್ತು ಮಾಡ್ಕೊಂಡು ಪಡ ಈ ಕಡೆ ಇಲ್ಲಿ ಹೋಲ್ಡರ್ ಅಲ್ಲಿರುತ್ತೆ ನೋಡಿ. ಎಲ್ಲಿರುತ್ತಮ್ಮ? ಕಣ್ಣೇ ಕಾಣಿಸಲ್ಲ ಮತ್ತೆ ಏನಿದು ಹೋಲ್ಡರಾ? ಸರಿ ಏನೋ ಒಂದು ಚಿಮಟ ಅಂತ. ಚಿಮಟ ಆ ಪೇಪರಲ್ಲಿ ವಾಶ್ ಮಾಡಿಲ್ವಾ? ಮಾಡ್ಬಿಡು ಒಂದ್ಸತಿ. ಏನು ಒರೆಸ್ತಾ ಇದೆಯಾ? ಒರೆಸೋದೇ ಬೇಡವಾ ಅದು? ಪ್ರೊಫೆಷನಲ್ ಕುಕ್. ಬಾ ನೀನು ನಿಮ್ಮದ್ರಲ್ಲಿ ಮಾಡ್ಕೊಳ್ಳಿ ವಿಡಿಯೋ. ನಾನು ನಮ್ಮದು ಬ್ಲಾಗಲ್ಲಿ ಮಾಡ್ತಾಯಿದ್ದೀವಿ. ನಾವು ಈ ವಿಡಿಯೋ ಕೊಡಲ್ಲ ನಿಮಗೆ. ಸೊ ಇದರೊಳಗಡೆ ಹಾಕಿ ಆಫ್ಟರ್ ಲಾಂಗ್ ಟೈಮ್ ಬಾಸ್ಕೆಟಲ್ಲಿ ಇನ್ಮೇಲಿಂದ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಉಪ್ಪೆಲ್ಲ ಹಾಕಿದ್ದೆ ನೆಕ್ ನೋಡೋದೈತೆ ಆಮೇಲೆ ಹಾಕಿದ್ದೀನಿ. ಪ್ರತೀಕ್ ಇನ್ನೊಂಚೂರು ಹಾಕ್ಬೇಕಾಗುತ್ತಾ? ಇಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಸುಮ್ಮನೆ ಇರ್ರಿ. ಲಾಸ್ಟ್ ಮೂಮೆಂಟಲ್ಲಿ ಕನ್ಫ್ಯೂಸ್ ಮಾಡ್ಬಿಡೋದು. ಏನು? ಎಸ್ ಪರ್ಫೆಕ್ಟ್. ನೀವ್ಯಾಕೆ ಮಾಡ್ಕೊತಿದ್ದೀರಾ ಹಾಂ ವಿಡಿಯೋನ? ಇದು ನನ್ನ ಆಡಿಯನ್ಸ್ಗೆ ನಾನು ತೋರಿಸ್ತೇನೆ. ಓಕೆ ಫುಲ್ ಕುಕ್ ಮಾಡಿರೋದಲ್ಲ ಗಾಯ್ಸ್. ಫುಲ್ ರೆಸಿಪಿ ಬೇಕು ಅಂತಂದರೆ ಈ ಒಂದು ಪ್ರೋಮೋ ಬಾಸ್ಕೆಟಲ್ಲಿದೆ, ಅಲ್ಲಿ ಹೋಗಿ ನೋಡಿ. ಇದು ನಿಮಗೆ ನಾವೇನು ತಿಂತಾ ಇದ್ದೀವಿ ಅಂತ ತೋರಿಸ್ತಾ ಇರೋದು. ಚೂರು ಹಾಕೋದಲ್ವಾ? 1-2 ರೌಂಡು? ಇಲ್ಲ ಕರೆಕ್ಟ್ ಆಗುತ್ತೆ ನೋಡಿ. ಕರೆಕ್ಟಾಗಿ ಜೋಡಿಸಿದ್ದೀನಿ. ಅದ್ರ ಮೇಲೆ ಆ ಕ್ರೀಮ್ ಎಲ್ಲ ಹಾಕಿ ನೀವು ತಾನೆ ಶೆಫು. ಪ್ರತೀಕ್ ಅದ್ರ ಮೇಲೆ ಕ್ರೀಮ್ ಎಲ್ಲ ಹಾಕಿ ಪ್ರತೀಕ್. ನಾನು ಹಾಕ್ಬೇಕಾ? ಸರಿ ಆಯ್ತು, ನಾನು ಹಾಕ್ಬಿಟ್ಟು ಬರ್ತೀನಿ. ಮೇಡಮ್ ಏನು ತಿಂತಾ ಇದ್ದೀರಾ? ನಮ್ಮ ಯಜಮಾನ್ರು ಪ್ರೋಟೀನ್ ಬಾರ್ ಕೊಟ್ರಾ? ಅಂಡ್ ಏನು ಗೊತ್ತಾ, ಅಮೇಯ ಬಂದಮೇಲೆ ಎಲ್ಲರ ಇದೂ ಚೇಂಜ್ ಆಗಿದೆ. ಎಲ್ಲರ ಆಹಾರನೂನ ಎಲ್ಲರ ಲೈಫು ಚೇಂಜ್ ಆಗಿದೆ. ನೆಗೆಟಿವ್ ಆರ್ ಪಾಸಿಟಿವ್? ಪಾಸಿಟಿವ್, ಎಸ್ಪೆಷಲಿ ನನ್ನ ಗಂಡ. ಲಾಟ್. ಓ
ನಿಮಗೆ ಗೊತ್ತಿಲ್ವಾ? ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಓಲ್ಡ್ ಪ್ರತೀಕ್ ಮತ್ತು ನ್ಯೂ ಪ್ರತೀಕ್ನ. ಹೌದಾ? ಅಮೇಝಿಂಗ್ ನಾವು. ಯು ಆರ್ ಅಮೇಝಿಂಗ್ ನಾವು. ಎಲ್ಲ ಸ್ವಲ್ಪ ಡೀಲಿಂಗ್ ಕಷ್ಟ ಆಗ್ತಾಯಿತ್ತು. ಐ ಆಮ್ ಹ್ಯಾಪಿ ದಟ್ ಸಕ್ಸಸ್ಫುಲಿ ಯು ಆರ್ ಕ್ರೈಯಿಂಗ್. ಐ ಆಮ್ ನಾಟ್ ಕ್ರೈಯಿಂಗ್. ಹ್ಯಾಪಿ ಟೀಯರ್ಸ್. ಗುಡ್, ಥ್ಯಾಂಕ್ ಯು ಅಮೇಯ. ನಾನೊಂದು ಸ್ವಲ್ಪ ಚೇಂಜ್ ಮಾಡಿದ್ದೆ ಮದುವೆ ಆದಮೇಲೆ. ಅದೇ ಅಂಥ ರಿಸಲ್ಟ್ ಇರಲಿಲ್ಲ. ಯಾರಾದರೂ ತಿನ್ನಬೇಕು ಅನಿಸಿದ್ರೆ ಇದನ್ನ ಸ್ಟೋರಲ್ಲಿ ಸಿಗುತ್ತೆ, ತಗೊತೀನಿ. ಲಿಂಕ್ ಹಾಕಿರಿ. ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ. ಕಾಫಿ ಕುಡಿ. ಸುಮ್ಮನೆ ಹೇಳ್ರಿ, ದಿನ ಕಾಫಿ ಕುಡಿಬಾರ್ದು. ಕುಡಿಬೇಕು. ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳ, ನಾರ್ಮಲ್ ಕಾಫಿ ಮಾಡಿ. ಹಾಗೆಲ್ಲ ಡಯಟನ್ನು ಮಾಡಕ್ಕೆ ಹೋಗ್ಬಾರ್ದು. ನಿಂದು ಡಯಟ್ ಪ್ಲಾನ್ ಕೊಟ್ಟಿದ್ದಿಲ್ಲ? ಕಳಿಸ್ತಾ ನೋಡಿ. ನಂಗೆ ತುಂಬ ಖುಷಿಯಾಗಿದೆ ಏನು ಗೊತ್ತಾ ಗೈಸ್, ನಾವು ಮನ್ಸಾರ ನಿಜವಾಗ್ಲೂ ಪ್ರಮೋಷನ್ ಆ ಥರದ್ದೇನು ಮಾಡಿಲ್ಲ ಅಂತ ಹೇಳಿಬಿಟ್ಟು, ಮಾಡಿಲ್ಲ ಅಂತ ನಿಮಗೆಲ್ಲ ಹೇಳಿದ್ವಲ್ಲ. ಸಿ ಶಿ ಹ್ಯಾವ್ ಸೆಂಟ್, ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಬೋತ್. ಅಂತ ಇಂದು ಅವರು ಕ್ಲೈಂಟ್ಸ್ ಇದನ್ನು ನನಗೆ ಯಾವಾಗೂ ಕಳಿಸ್ತಾ ಇರ್ತಾರೆ. ಐ ಫೀಲ್ ಸೋ ಹ್ಯಾಪಿ, ಖುಷಿ ಅನಿಸುತ್ತೆ. ಯಾರಿಗೋ ಹೆಲ್ತ್ ವೈಸ್ ಅದೆಲ್ಲ ರಿವರ್ಸ್ ಆಗ್ತಿದೆ ಅಂತ. ಆಮೇಲೆ ಇಂದು ಅವರು ಅದೇ ನಾನು ರಿವ್ಯೂ ಕೇಳಿದ್ದು ಇವ್ರ ಕಡೆಯಿಂದ, ಅವರ ಬೇರೆ ಇಂದು ಬಗ್ಗೆ ರಿವ್ಯೂ ಕೇಳಿದ್ದು. ಶೀಸ್ ಆಲ್ಸೋ ಸೇಮ್ ಅಂತೆ, ಅಂದರೆ ದುಡ್ಡು ಅಂದರೆ ಮನಿ ಮೈಂಡೆಡ್ ಅಲ್ಲ. ಹೌದು ಹೌದು, ಅದರಿಂದೇನೂ ಆಗಲ್ಲ, ಎಲ್ಲನೂ ಟೇಕ್ ಕೇರ್ ಮಾಡ್ತಾರೆ ಅವರು ಅಂತ. ಗುಡ್ ಅಲ್ಲ, ಒಳ್ಳೆಯದಾಗಲಿ. ಚಾರ್ಟ್ ಕಳಿಸಿದ್ದಾರೆ. ಸೊ ಒಂದು ಅರ್ಲಿ ಮಾರ್ನಿಂಗ್ ಫೀಡಿಂಗ್ ಪರ್ಪಸ್ಗೆ ಲ್ಯಾಕ್ಟೇಷನ್ ಜಾಸ್ತಿ ಆಗಲಿ ಅಂತ ಈಗ ನನಗೆ ಅದೇ ನಮ್ಮ ಅತ್ತೆ ಮಾಡಿಕೊಟ್ರಲ್ಲ ಉಂಡೆ, ಅದನ್ನೇ ತಿನ್ನಬೇಕು ಅಂತ ಹೇಳಿದ್ದಾರೆ. ಗುಡ್. ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಏನಾರು ಹೆಲ್ಪ್ ಬೇಕು ಅಂದ್ರೆ ಮತ್ತೆ ನಂಬರ್ಗೆ ಕೇಳ್ತು ಅಂದರೆ ಪಾಪ ಅಲ್ಲೇ ತೋರಿಸ್ತೀವಿ. ಓಕೆ ನೋಡ್ರಪ್ಪ, ಇದು ನಂಬರ್ 9449859333. ಯಾ ನೋಡ್ಕೊಂಡ್ರೆ ಅಲ್ವಾ? 333. ಓಕೆ, ಹೊರಡ್ತಾರೆ ಈಗ. ಅದೊಂಚೂರು ಆಗ್ಬಿಡ್ಲಿ. ಅದಕ್ಕೆ ವೇಟಿಂಗು. ಇನ್ನು ಬೇಯ್ತಾ ಇದೆ. 2 ಮಿನಿಟ್ಸ್. ಅದರ ಲಿಂಕ್ ಬೇಕು ಅಂದರೆ ಹಾಕಿರ್ತೀನಿ ನೋಡಿ ನೀವೇ. ಸರ್ ಹೇಳಿ ಸರ್. ಮಹಾರಾಷ್ಟ್ರೀ ಪಳ್ಳ್ಯರ್. ಓಕೆ, ಅವಳು ಹೊರಟ್ಲು ಪಾಪ. ಹಂಗೆ ಬ್ಯಾಗ್ ಒಂಚೂರು ಮುಂದಕ್ಕೆ ಹಾಕೊಂಡು ಹೋಗಿ, ಇಲ್ಲ ಫುಲ್ ಓಪನ್ ಮಾಡಿಬಿಡು. ಐ ಆಮ್ ವಾಕಿಂಗ್ ಹಿಯರ್. ಫುಲ್ ಓಪನ್ ಮಾಡಿಬಿಡು. ಗಾಡಿ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಗೊತ್ತಲ್ವಾ? ಬಾಯ್. ಹೇ ಹೇ ಪಪ್ಪನ ಮಗಳೇ, ನನಗೆ ಮುಂಚೆ ಅಷ್ಟು ಫೀಲ್ ಆಗ್ತಿರಲಿಲ್ಲ ಗೈಸ್. ಏನಂದರೆ ಏನು ಮಗಳನ್ನ ಮಾತಾಡ್ಸೋದಿಲ್ಲ ಹಾಗೆ ಹೇಗೆ ಅಂತ ಮೌಲಿ ಅಂತ ಇದ್ಲು. ಇವಳಿಗೆ ದೃಷ್ಟಿ ಬರೋಕ್ಕೆ ಶುರುವಾದಾಗಲಿಂದ ನನಗೊಂಥರ ಅಟ್ಯಾಚ್ಮೆಂಟ್ ಕೊಡ್ತಾಳೆ. ಸಮಯವಾಗ 3:35 ಅಲ್ಲ ಮಗಳೇ? ಒಂಥರ ಫೀಲ್ ಬೇರೆ, ಅಪ್ಪ ಮಗಳ ಫೀಲು. ಮಾತಾಡ್ಸ್ತದಾಳೆ, ಮಾತಾಡ್ಸಿ ನೀವು. ಹಲೋ ಹಲೋ ಅಮ್ಮ. ಅಯ್ಯೋ ಅಯ್ಯೋ ನನ್ನ ಮುದ್ದು ಮಗಳೇ. ಇದು ನನ್ನ ಸೆಕೆಂಡ್ ಮೀಲ್, ಅಂದರೆ ಟೋಟಲ್ 2 ಮೀಲ್ ತೊಗೋತೀನಲ್ಲ ಪರ್ ಡೇ. ಅದು ಸಮಯ 4:50 ಇವಾಗ. ಬೇಡ ಬೇಡ ಸಾಕು, ನನಗೆ ಇದ್ರಲ್ಲಿ ಪ್ರೋಟೀನ್ ಇದೆ. ಯಾ ಥ್ಯಾಂಕ್ ಯು. ಹಾಂ ಪರವಾಗಿಲ್ಲ. ಸೊ ಇದು ಎಕ್ಸ್ಟ್ರಾ ಪ್ರೋಟೀನ್ ಎಲ್ಲ ಇದೆ, ಹಾಗಾಗಿ ಮೊಟ್ಟೆ ಮಾಡ್ಕೊಂಡೆ.
ಇದು ಮೌಲ್ಯ ಹೊಸ ರೆಸಿಪಿ ಮಾಡಿದ್ಲು, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ. ನೀವು ಅದನ್ನು ಅವಳ ಚಾನಲ್ ಹೋಗಿ ನೋಡಿ. ಆ್ಯಂಡ್ ಇದು ಪ್ರೋಟೀನ್ ರೊಟ್ಟಿ. ಏನು ಗೊತ್ತಾ, ನಾನು ಇಷ್ಟನ್ನೆಲ್ಲ ಕನ್ಸಿಸ್ಟೆನ್ಸಿಯಿಂದ ಮಾಡೋಕ್ಕೆ ರೀಸನ್ ಒಂದೇ ಒಂದು, ಲೈಫ್ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಇದೆ, ಎನರ್ಜಿ ಇದೆ, ಮೆಂಟಲ್ ಹೆಲ್ತ್ ಪೀಸ್ ಆಗಿದೆ. ದಟ್ಸ್ ವೈ ನಾನು ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಲೋ ಬಡ್ಡಿ, ಹೋಯ್ತಾ ಡ್ರೆಸ್ಸು, ಬರ್ತಾ ಡ್ರೆಸ್ಸು, ಏನೇನಿಂದ ಹೋಗ್ತಾರ? ಹೌದಾ? ಇಲ್ಲಿ ಯಾಕೆ ಪಾಪ ಇಲ್ಲಿ ಬಂದು ತಾನೇ ಮಾಡ್ಬೇಕು ತಾನೆ. ಅಲ್ಲೆಲ್ಲ ವಸ್ತುಗಳು ಅದು ಹಂಗೆ ಇರುತ್ತಲ್ಲ, ಸ್ಯಾನಿಟೈಸ್ ಮಾಡ್ಕೊ. ಗುಳ್ಳೆ ಬಂದೈತಾ ಇನ್ನೂ ಜಾಸ್ತಿ ಅಥವಾ? ಹ್ಞೂ ಏನಂದ್ರೆ ನನ್ನ ಬಾತ್ರೂಮಲ್ಲಿ ಲಿಕ್ವಿಡ್ ಹ್ಯಾಂಡ್ ವಾಶ್ ಇದೆ, ಅದರಿಂದ ಹಾಕೊಂಡು ಚೆನ್ನಾಗಿ ಉಜ್ಕೊಂಡು ಬಂದೆ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ರಾ? ಸರಿ. ನನ್ನ ಮಗಳಿಗೆ ಕೂತ್ಕೋಬೋದು. ನನ್ನ ಮಗಳಿಗೆ ಸ್ವಲ್ಪ ಹಾಲು ಕೊಡಿಸ್ಬಿಡಿ. ಇದು ಏನಪ್ಪ ವೆಟ್ ನರ್ಸ್ ಅನ್ಕೊಂಡಿದ್ದೀರ ನನ್ನ? ಇಲ್ಲ, ನನ್ನ ಮಗಳಿಗೆ ಸ್ವಲ್ಪ ಹಾಲು ಕೊಡಿಸ್ಬಿಡಿ. ಅದೇನೆ ಅಲ್ಲೋಗಿ ನಿಮ್ಮ ಮಗು ನೋಡ್ಕೊಂಡು ಬಂದು ಇಲ್ಲಿ ನಿಮ್ಮ ಮಗಳಿಗೆ ಹಾಲು ಕುಡ್ಸಕ್ಕೆ ಏನು ಅನ್ಕೊಂಡಿದ್ದೆ? ನರ್ಸ ನಾನು ತಾಯಿ ಕಣೆ, ಅದಕ್ಕಿಂತ ಹೆಚ್ಚು. ಎಷ್ಟು ಡ್ರಾಮಾ. ತಗೊಬಂದು ಕೊಡಿ ನನಗೆ ಪಾಪ. ಯಾತನ? ಇದನ್ನು ಫಿಟ್ನೆಸ್ ಬ್ಯಾಂಡಾ? ಹಾಂ, ಈಗ ನನಗೆ ಕ್ಯಾಲಿಬ್ರೇಟ್ ಆಗಿದೆ. ಮಿನಿಮಮ್ 10 ದಿನ ಕ್ಯಾಲಿಬ್ರೇಟ್ ಆಗಬೇಕು ಅದು. ಕೊಡಿ 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 ಕೊಡಿ. ಹಾಂ, ಥ್ಯಾಂಕ್ ಯು. ಇದು ಹಂಗೆ ಇವ್ರಿಗೊಂದು ನ್ಯಾಯ, ನನಗೊಂದು ನ್ಯಾಯ. ನನಗೆ ನೋಡು ಹೆಂಗೆ ಇಟ್ಕೋ, ಹೆಂಗೆ ಬಿಚ್ತೀರಾ ಇಲ್ವಾ ಅಂತ ನೋಡಕ್ ನಾನು ಅಂದೆ ಬಿಚ್ಚಬಾರ್ದು ಅಂತ. ನೀವು ಹಿಂಗೆ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡು ಎಲ್ಲ ಬಿಚ್ಚಂಗಿಲ್ಲ ಇದ್ರ ಪ್ರಕಾರ. ನಾವೇ ನಂಗೆ ಯೂಶಲಿ ಮಾಡಕ್ ಹೋಗಲ್ಲ, ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತೀನಿ ನಾನು. ಅದಕ್ಕೆ ಅಯ್ಯ, ಮತ್ತೆ ಪಾಪ ನೀರು ಚಿಕ್ಕದಾಗಿ ಜಸ್ಟ್ ಚೆಕಿಂಗ್. ನಾನು ನಿಮ್ಗೆ ಬಂದು ಹೇಳೋಣ ಅನ್ಕೊಂಡೆ. ಪಾಪ ನಾನು ಇಟ್ಕೊಂಡೆ. ಐ ಫೆಲ್ಟ್ ಸೋ ಹ್ಯಾಪಿ ಫಾರ್ ದಟ್. ಯು ಆರ್ ಡೂಯಿಂಗ್ ದ ಲಿಟಲ್ ಥಿಂಗ್ಸ್, ಐ ಲವ್ಡ್ ಇಟ್ ಅಂತ ದೇವರನ್ನೇ ಪ್ರಾಮಿಸ್. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅದೊಂದು 24 hours ಸಾಕು. 24 hours ಅಂದರೆ ಸಾಕಷ್ಟು. ಬಿಡು, ನಾ ತೆಗಿದ್ದೀನಿ. ಸರಿ, ನೆಕ್ಸ್ಟ್ ಟೈಮಿಂದ ಗಂಟ ಕಟ್ಟಬೇಕಾದ್ರೆ ಸ್ವಲ್ಪ ನೀಟಾಗಿ ಕಟ್ಟು ಪಾಪ. ಈ ಎಕ್ಸ್ಟ್ರಾ ಎಲ್ಲ ಬಿಡಬೇಡ ಹಿಂಗೆ, ಓಕೆನಾ? ಅಯ್ಯೋ, ನನ್ನ ಮಕ್ಕಳು ನೋಡ್ತಾ ಇರೋದು ನೋಡಿ. ಓಕೆ, ನನ್ನ ಮಗಳಿಗೆ ಊಟ ಮಾಡಿಸು. ಅಮೇಯ ಕರ್ಕೊಬರೋದು ನಾನು. ಇಲ್ಲ, ಇದು ಒಂದು ಈ ವಾರದಲ್ಲೇ ಚುಚ್ಚಿಬಿಡ್ತೀನಕ್ಕ. ಇವತ್ತು ಚುಚ್ಚಿಸ್ಬೇಕಿತ್ತಾಗಿಲ್ಲ ಅಕ್ಕ. ಲಂಗ ಜಾಕೆಟ್ ಹಾಕ್ಬಿಟ್ಟು ಹೆಂಗೆ ಓಲೆ ಇಲ್ದೆ ಹೆಂಗ್ ಕಾಣಿಸ್ತಿರ್ತಾಳ ಅವಳು? ಅವ್ಳಿಗೆ ಯಾಕೆ ಈಗ ಹುಡುಗ ಹುಡುಗಿ ಅಂತ ಡೆಫಿನೇಷನ್ ಕೊಡ್ತೀರ ಪಾಪ? ಬಿಡಿ ಅವಳಿಗೆ ಪ್ಲೀಸ್, ನೀವು ಸುಮ್ಮನೆ. ಆಲ್ರೆಡಿ ಚುಚ್ಚಿದೆ, ಅದೇ ನೋವಾಗಲ್ಲ. ಇನ್ನೊಂದ್ಸಲ ಹಾಕ್ಬೇಕಷ್ಟೇ. ಸುಮ್ನಿರೋವಾಗ ಸುಮ್ನಿರ್ಸ್ಲಿಲ್ಲ, ಇವಾಗ ಸುಮ್ನಿರ್ಸ್ತವ್ರು ಫಂಕ್ಷನ್ ಟೈಮಲ್ಲಿ. ನಮ್ಮನೆ ಲಕ್ಷ್ಮಿ ಅವಳು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಕೊಡೋ ಅವಳ ಲೈಫಲ್ಲಿ. ಆಯ್ತು ಗರ್ಲ್ಸ್, ಗೆಜ್ಜೆ ಹಾಕೋಬೇಕು, ಬಳೆ ಹಾಕೋಬೇಕು, ಓಲೆ ಹಾಕೋಬೇಕು, ಬೊಟ್ಟ ಹಾಕೋಬೇಕು, ಲಂಗ ಬ್ಲೌಸ್ ಹಾಕೋಬೇಕು, ಜುಟ್ ಕಟ್ಕೋಬೇಕು. ನಂಗೆ ಗೊತ್ತು, ನೀ ಎಲ್ಲಿಟ್ಟಿದ್ಯಾ? ಮೌಲ್ಯ ರೆಡಿ ಆಗಿದ್ದಾಳೆ. ಏನು ಬೀಳ್ಸ್ಕೊಂಡೆ ಕಾಲ ಮೇಲೆ? ನೀವೇ ನಂಗೆ ಟೆನ್ಷನ್ ಮಾಡ್ತೀರಾ. ನಾನೇನೋ 50 days ಹೋದ್ಮೇಲೆ ಹೇಳಿದ್ರು ತಾನೇ ಎಲ್ರಿಗೂ. ನಿನ್ನ ಫಿಟ್ನೆಸ್ ಸರಿ, ನೀನು ಹಂಗೆ ಮಾಡಲ್ಲ ಅಂತ. ನೀನು ಕಂಟಿನ್ಯೂಸ್ ಆಗಿ ಹೋಗ್ತೀಯ ಅಂತ ನನಗೆ. ಹೋಗ್ಬೇಕು, ಬೇಗ ಬನ್ನಿ. ಹೊಟ್ಟೆ ಹೊಡಿತಾರೆ, ನಿಂತ್ಕೊಬಿಡಿ ಅಲ್ಲಿ. ಹೇಳು. ನಾನಾ ಅಯ್ಯೋ, ಐ ಆಮ್ ನಾಟ್ ಹಂಗಾರೆ ನಾನು ಹೊಡಿತೀನಿ. ನನಗೆ ಯಾರ ಹತ್ರ ಮಾತಾಡೋದು ಇಲ್ಲ ನಾನು. ಆಮೇಲೆ ನೆನ್ನೆ ವಿಡಿಯೋಲಿ ಯಾರೋ ಹಾಕಿದ್ರು 4 months ಹೋಗ್ಬಾರ್ದು ಅಂತ.
ಹಾಗೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಹೋಗ್ತಾ ಇರೋದೇ ಲೇಟಾಗಿ, ಡಾಕ್ಟ್ರು ಬೈದರು. ಇನ್ನೂ ಹೋಗಿಲ್ವಾ ನೀನು, ಸ್ಟಾರ್ಟ್ ಮಾಡಿಲ್ವಾ, ಏಕೆ ಅಂತ ಅಂದರು. ನಾನೇನೆ ಸ್ವಲ್ಪ ನಿಧಾನ ಮಾಡಿದೆ. ಆ್ಯಕ್ಚುಲಿ ಬೇಗ ಮಾಡಬಾರ್ದು, ರಾಂಗ್ ಎಕ್ಸಸೈಸ್ನ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳ್ತಾರೆ. ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಷ್ಟು ಒಳ್ಳೆಯದು ಗೈಸ್, ಬೇಗ ರಿಕವರಿ ಆಗ್ತೀರಾ. ಸ್ಮಾಲ್ ಎಕ್ಸಸೈಸಸ್ಸು, ವಾಕಿಂಗ್ ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಎಕ್ಸಸೈಸ್ ಮಾಡ್ಬೋದು. ಆ್ಯಂಡ್ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ದೊಡ್ಡದಾಗೆಲ್ಲ ಎಕ್ಸಸೈಸ್ ಮಾಡಬೇಡಿ, ಸಣ್ಣ ಸಣ್ಣ ಪುಟ್ಟ ಎಕ್ಸಸೈಸ್ ಆದರೂ ಮಾಡಿದ್ರೆ ಯು ಫೀಲ್ಸ್ ಒಂದು ಸ್ವಲ್ಪ ಸ್ಟ್ರೆಂತ್ ಥರ ಫೀಲ್ ಆಗುತ್ತೆ. ಏನು ದೊಡ್ಡದಾಗಿ ಹೇಳ್ತಾಳೆ ಅಂತ ಅಂದ್ಕೊಂಬೇಡಿ, ನಾನು ಭಯಂಕರ ರಿಸರ್ಚ್ ಮಾಡಿಬಿಟ್ಟಿದ್ದೀನಿ. ಓಕೆನಾ. ಈಗೇನಂದರೆ ಅಬ್ಡಾಮಿನಲ್ ಬೇರೆ ಬೇರೆ ಆಗಿರುತ್ತೆ ಅಲ್ವಾ, ಅದು ಸ್ವಲ್ಪ ಕೂಡಿದೆ. ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಇದಾಗಿರುತ್ತೆ, ಅಂದರೆ ಜಾಸ್ತಿ ಸಪ್ರೇಷನ್ಸ್ ಇರುತ್ತೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಎಕ್ಸಸೈಸ್ ಅಂದ ತಕ್ಷಣ ಹೋಗ್ಬಿಟ್ಟು ಏನೇನೋ ಮಾಡಿಬಿಡೋದು. ಅವಾಗೇನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಡಾಕ್ಟ್ರು ಮಾಡಲೇಬೇಡಿ ಅಂತ ಅಂದ್ಬಿಡ್ತಾರೆ. ಬಟ್ ಇಫ್ ಯು ನೋ ಥಿಂಗ್ಸ್ ಅಬೌಟ್ ದ್ಯಾಟ್ ಯು ಕ್ಯಾನ್ ಡೂ ಇಟ್ ವಿತ್ ದ ರೈಟ್ ಟ್ರೈನರ್. ನಿಮ್ಮ ಡಾಕ್ಟ್ರನ್ನ ಕೇಳಿ, ನಾನು ಅಷ್ಟೇ ನನ್ನ ಡಾಕ್ಟ್ರನ್ನ ಕೇಳಿನೇ ನಾನು ಎಕ್ಸಸೈಸ್ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ನಿಮ್ಮ ಡಾಕ್ಟ್ರನ್ನ ಕೇಳಿ ಎಕ್ಸಸೈಸ್ ಮಾಡೋದಾ ಬೇಡವಾ ಅಂತ ಡಿಸೈಡ್ ಆಗಿ. ಓಕೆ, 2 ಮಕ್ಕಳನ್ನ ಎತ್ಕೊಂಡು ಹಂಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಇವೆಲ್ಲ ಮಾಡಬೇಕಾಗ್ತದೆ ಗಾಯ್ಸ್. ಇಲ್ಲಿ ಯಾರೂ ಇರೋದಿಲ್ಲ, ಏಕೆಂದರೆ ಎಲ್ಲ ಮೇಲ್ಗಡೆ ವರ್ಕೌಟ್ ಮಾಡ್ತಾ ಇರ್ತಾರೆ. ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಎಂಥ ಅವಸ್ಥೆ ಆಯಿತು ಗೊತ್ತಾ ಈಗ. ಓಕೆ, ಮಲಗಿದ್ದಾಳೆ. ಈಗ ಸಮಯ ಸಂಜೆ 6:42 ಆಯಿತಾ. ನಾನು ನಮ್ಮ ಟ್ರೈನರ್ಗೆ ಮೌಲ್ಯ 7 ಗಂಟೆಗೆ ಬರ್ತಾಳೆ ಅಂತ ಹೇಳ್ಬಿಟ್ಟಿದ್ದೀನಿ. 6 ಗಂಟೆಗೆ ಬರ್ತಾಳೆ ಅಂತ ಹೇಳೋದ್ರ ಬದಲು ಮೌಲ್ಯಲ್ಲಿ 6 ಗಂಟೆಗೆ ಕರೆಕ್ಟಾಗಿದ್ಲು. ಬಟ್ ಟ್ರೈನರು ಹೋಗಿಲ್ಲ, ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಈಗ ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಟ್ರೆಡ್ಮಿಲ್ ಮಾಡ್ತಾ ಇದ್ಲಂತೆ. ಗೈಸ್, ಇವತ್ತು ಎಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಸೀರಿಯಸ್ಲಿ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಪ್ಪ, ಏನಂದರೆ ನಾನು ಜಿಮ್ಮಿಗೆ ಬಂದೆ. ಪ್ರತೀಕ್ ನೋಡಿದ್ರೆ ಟ್ರೈನರ್ಗೆ 7 o'clock ಅಂತ ಹೇಳಿದ್ದಾರೆ. ನಾನು 6 o'clock ಇಲ್ಲಿದ್ದೀನಿ. ಸರಿ ಆಯಿತು ಅಂತ ಅಂದ್ಬಿಟ್ಟು ಕಾರ್ಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಇಲ್ಲಿಗೆ ಬಂದೆ ಕೆಳಗಡೆ. ಇಲ್ಲಿ ಹೊಸ್ದಾಗೇನೋ ಓಪನ್ ಆಗಿದೆ ಏನದು ಗ್ರಾಸರಿ ಶಾಪ್ ಥರ. ಸೊ ಅಲ್ಲಿ ಏನಾದ್ರು ತೊಗೊಳ್ಳೋಣ ಅಂತಂದರೆ ಎಲ್ಲ ತೊಗೊಂಡು 20 minutes ವೆಯ್ಟ್ ಮಾಡಿದೆ, ಆಗಲಿಲ್ಲ ವೆಯ್ಟ್ ಮಾಡೋಕ್ಕೆ. ಮತ್ತೆ ಮೇಲೆ ಬಂದು ನಮ್ಮ ಟ್ರೈನರ್ಗೆ ಇಲ್ಲ ನಾನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ ನಾಳೆ ಜಿಮ್ಮೇ ಕ್ಲೋಸ್ ಬ್ರೋ. ಹೀಗೆಲ್ಲ ಆಗುತ್ತೆ. ಮಳೆ ಬೇರೆ ಬರ್ತಾ ಇದೆ ಗುರು, ಯಾವ್ದು ಗುರು ಇದು, ಏನು ಹೇಳೋಣ ಈ ಥರ. ಇಲ್ಲಿಗೆ ಬಂದಮೇಲೆ ಮಳೆ ನಿಂತಿದೆ, ನಿಲ್ಸಿದ್ಮೇಲೆ. ಟೈಮ್ ಈಸ್ ಹಿಟ್ಟಿಂಗ್ ಮೀ ಗೈಸ್ ವೆರಿ ಬ್ಯಾಡ್ಲಿ.